ಸ್ಕೂಲಲ್ಲಿ, ಹಾಗಾಗಿ ಕಾಲು ನೋವು ಅಂತ ಕಾಲು ನಿಟ್ಕೊಂಡು ಕೂತಿದ್ದಾರೆ. ರೈಸು ಕೂಡ ರೆಡಿ ಆಗಿದೆ. ಏನು ತಗೋ ಇಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಇವತ್ತು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಟೈಮ್ ಇವಾಗ 6 ಗಂಟೆ ಆಗಿದೆ. ದೇವ್ರಿಗೂ ಕೂಡ ದೀಪ ಹಚ್ಚಿಸ್ಬಿಟ್ಟು ಇನ್ನು ಧನ್ವಿಗೂ ಕೂಡ ಓದಿಸ್ಬೇಕು. ಇನ್ನು ಧನ್ವಿ ಬರೋದು ಸ್ಕೂಲಿಂದ 4 ಗಂಟೆ ಆಗುತ್ತಲ್ಲ, ಅದರಲ್ಲಿ 2 ಅವರ್ಸ್ ಅವಳಿಗೆ ಆಟ ಆಡೋಕ್ಕೆ ಮತ್ತು ಟಿ ವಿ ನೋಡೋಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ 6 ಗಂಟೆಯಿಂದ ಓದ್ಸೋಕೆ ಕೂತ್ಕೊಳ್ಳೋದು ನಾನು. ಅಕಸ್ಮಾತ್ ಹೋಮ್ವರ್ಕ್ ಏನೋ ಜಾಸ್ತಿ ಕೊಟ್ಟಿದ್ದ ದಿನ ನಾನು ಓದ್ಸೋಕ್ಕೆ ಹೋಗಲ್ಲ, ಕಡಿಮೆ ಇದ್ದಿದ್ದಿನ ಓದಿಸ್ತೀನಿ. ಇನ್ನು ಹೋಮ್ವರ್ಕು ಕೊಟ್ಟಿದ್ದಿನ ನಾನು ಅವಳು ಹೋಮ್ವರ್ಕು ಬರ್ಸಿ ನಾವು ಓದ್ಸೋಕ್ಕೂ ಕೂರಿಸ್ಕೊಂಡ್ರೆ ಅವ್ರಿಗೆ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಮಕ್ಕಳಿಗೆ ಒಂಥರ ಹಿಂಸೆನೂ ಕೂಡ ಆಗುತ್ತೆ, ಹಠ ಮಾಡ್ತೇವೆ. ಹಾಗಾಗಿ ಜಾಸ್ತಿ ಓದ್ಸೋಕ್ಕೆ ಹೋಗಲ್ಲ, ಜಾಸ್ತಿ ಪ್ರೆಷರು ಕೂಡ ಹಾಕೋಕ್ಕೆ ಹೋಗಲ್ಲ. ಹಾಗಾಗಿ ಎಷ್ಟು ಇದು ನೋಡ್ತಾನೆ ಬರ್ದಾ ಮೊಬೈಲಲ್ಲಿ ನೋಡ್ಕೊ ಬರೀತಿದ್ದಲ್ಲ, ಅವ್ರ ಅಕೌಂಟ್ ಕೈಲಿ ಮೊಬೈಲ್ ಇಸ್ಕೊಂತೀನಿ ಒಂದು ಹಂಗೆ ಬರ್ದೆ 191 Unit 1 Chapter 1 Color New words Color Crayon Spelling ಕೇಳೋಕೆ. ಇವತ್ತು ಫುಟ್ಬಾಲ್ ಆಡ್ಸಿದ್ದಾರೆ. ಫುಟ್ಬಾಲಿಗೆ ಸೇರ್ಕೊಂಡಿದ್ದಾಳೆ ಸ್ಕೂಲಲ್ಲಿ, ಹಾಗಾಗಿ ಕಾಲು ನೋವು ಅಂತ ಕಾಲು ನಿಟ್ಕೊಂಡು ಕೂತಿದ್ದಾಳೆ. ಇವಾಗ ಸ್ಟಾರ್ಟ್ ಮಾಡ್ತಿರೋದಲ್ವಾ, ಸ್ವಲ್ಪ ಕಾಲು ನೋವು ಬರುತ್ತೆ. ವೀಕ್ಲಿ 2 ಡೇಸ್ ಇರುತ್ತಲ್ಲ, ವೀಕ್ಲಿ 2 ಡೇಸ್ ಇರುತ್ತೆ. ಹಾಗಾಗಿ ಇನ್ನು ಟ್ಯೂಸ್ಡೇ ಸ್ಯಾಟರ್ಡೇ ಟ್ಯೂಸ್ಡೇ ಇನ್ನು ಅವಳಿಗೆ ಓದಿಸಿದ್ದೆಲ್ಲ ಮುಗಿಸಿದ ಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೋತೀನಿ. ಇನ್ನೊಂದು ಹೇಳಬೇಕು ಅಂದರೆ ಮಕ್ಳಿಗೆ ಓದಿಸೋ ಟೈಮಲ್ಲಿ ಅಡುಗೆ ಮಾಡಲಿಕ್ಕೆ ಇಟ್ಕೊಬಾರ್ದು. ಇನ್ನು ಅವ್ರಿಗೆ ಓದಿಸೋ ಇದರಲ್ಲೇ ನಮಗೆ ಒಂದು ಸ್ವಲ್ಪ ಟೈಮ್ ಸಿಗೋಲ್ಲ, ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟು ಕೂಡ ಬರೋಲ್ಲ. ಅವ್ರ ಕೈಲಿ ಕಿರ್ಚಾಡಿ ಕೂಗಾಡಿನೇ ಸಾಕಾಗೋಗಿರುತ್ತೆ. ಮುಂಚೆನೇ ಅಡುಗೆ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅವಳಿಗೆ ಓದ್ಕೊಟ್ಟು ಅಡುಗೆ ಮಾಡ್ತೀವಿ ಅಂದರೆ ನಮಗೇನು ಇಂಟ್ರೆಸ್ಟು ಕೂಡ ಇರಲ್ಲ, ಏನು ಮಾಡಬೇಕು ಅಂತ ಅದು ಮೈಂಡಲ್ಲಿ ಓಡೋದು ಇಲ್ಲ. ಅವ್ರಿಗೆ ಓದ್ಕೊಡ್ಬೇಕಲ್ಲ ನಮಗೆ ಮೈಂಡ್ ಒಂಥರ ಹೋಗ್ಬಿಟ್ಟಿರುತ್ತೆ. ಇನ್ನು ಇವತ್ತಿನ ಊಟಕ್ಕೆ ಅನ್ನ ಸಾಂಬಾರು ಮತ್ತು ಮುದ್ದೆ, ಮೊಟ್ಟೆ, ಚಿಕನ್ನು, ಪನ್ನೀರು. ಇವತ್ತು ತುಂಬ ಥರದ ವೆರೈಟಿ ಆಗಿಬಿಟ್ಟಿತ್ತು ಊಟಕ್ಕೆ ಇವತ್ತು. ಏನೋ ಗೊತ್ತಿಲ್ಲ, ಒಂದೊಂದು ದಿನ ಹಾಗೇ ಇರುತ್ತೆ ಊಟ. ತುಂಬ ಚೆನ್ನಾಗಿರುತ್ತೆ. ದಿನ ಇದೇ ಥರ ಇದ್ದರೆ ಸಾಕಲ್ಲಪ್ಪ ಅನ್ನಿಸ್ತಿರುತ್ತೆ. ಆದರೆ ದಿನವೂ ಕೂಡ ಆ ಥರ ಮಾಡೋಕ್ಕಾಗಲ್ವಲ್ಲ. ಇವತ್ತು ಅನ್ನನೂ ಕೂಡ ಬಸಿಯೋಣ ಅಂತ ಈ ಕಡೆ ಒಂದು ಪಾತ್ರೆಯಲ್ಲಿ ನೀರನ್ನ ಮಳ್ಳಕ್ಕೆ ಇಟ್ಕೊಂಡಿದ್ದೆ, ಅದು ಕೂಡ ಮಳ್ತಲ್ಲ. ಇವಾಗ ಅಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ. ನಾವು ಊರಿಂದನೇ ಅಕ್ಕಿ ತರ್ತೀವಲ್ಲ, ರಾಜಮುಡಿ ಅಕ್ಕಿ, ಅದನ್ನೇ ಹಾಕ್ಕೊಂಡಿದ್ದೀನಿ. ಅನ್ನ ಬಸಿದ್ರೆ ಒಳ್ಳೆಯದು. ಕುಕ್ಕರಲ್ಲಿ ಮಾಡೋಕ್ಕಿಂತ ಅನ್ನ ಬಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮೂರ ಸೈಡೆಲ್ಲ, ನಮ್ಮ ಅಮ್ಮರೂರ ಸೈಡೆಲ್ಲ ಅನ್ನ ಬಸಿಯೋದು. ನಮ್ಮ ಅಪ್ಪಾಜಿಗೆ ಈಗಲೂ ಕೂಡ ಅವ್ರಿಗೆ ಕುಕ್ಕರಲ್ಲಿ ಮಾಡಿದ್ರೆ ಇಷ್ಟನೇ ಪಡಲ್ಲ, ಹಾಗಾಗಿ ಯಾವಾಗಲೂ ಬಸಿತಾರೆ, ಒಲೆಯಲ್ಲಿ ಮಾಡ್ತಾರಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಒಂದೊಂದು ಟೈಮ್ ಇಲ್ಲಿ ಅದೇ ಥರ ಮಾಡ್ಕೋತೀನಿ. ಕುಕ್ಕರಲ್ಲಿ ಮಾಡೋಕ್ಕಿಂತ ಈ ಥರ ಪಾತ್ರೆಯಲ್ಲಿ ಮಾಡಿದ್ರೆ ಪಾತ್ರೆ ವಾಶ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಇನ್ನು ಕುಕ್ಕರಲ್ಲಿ ರೈಸ್ ಎಲ್ಲ ಮಾಡಿದ್ರೆ ಫುಲ್ಲು ಕುಕ್ಕರ್ ಲಿಡ್ ಮೇಲೆಲ್ಲ ಲೀಕ್ ಆಗುತ್ತಲ್ಲ, ಅದು ಫುಲ್ ಗಲೀಜಾಗುತ್ತೆ. ಅದು ಉದ್ಲಿಕ್ಕೂ ಸ್ವಲ್ಪ ಕಷ್ಟ ಅನ್ನಿಸ್ತಿರುತ್ತೆ. ಹಾಗಾಗಿ ಪಾತ್ರೆಯಲ್ಲೇ ಬಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಇವತ್ತು ಚಿಕನ್ನು ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಚಿಕನ್ನು ಮತ್ತು ಪನ್ನೀರು. ಚಿಕನ್ನು ಸ್ವಲ್ಪನೇ ಇತ್ತು, ಪನ್ನೀರು ಕೂಡ ಸ್ವಲ್ಪನೇ ಇತ್ತು, ಅದನ್ನೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಇನ್ನು ಪನ್ನೀರಿಂದ ಪ್ರೋಟೀನು, ಕ್ಯಾಲ್ಶಿಯಮ್ಮು, ವಿಟಮಿನ್ ಡಿ ಎಲ್ಲ ಸಿಗುತ್ತೆ. ತುಂಬಾ ಒಳ್ಳೆಯದು. ಮಕ್ಳಿಗೆ ಕೊಡೋದ್ರಿಂದ ನಾವು ಕೂಡ ತಿನ್ನಬೇಕು. ಹಾಗಾಗಿ ಧನ್ವಿ ಪನ್ನೀರ್ ಇಷ್ಟಪಡ್ತಾಳಲ್ಲ, ಹಾಗಾಗಿ ಅದೇ ಥರ ತವಾದ್ರಲ್ಲೇ ಫ್ರೈ ಮಾಡ್ಕೊಡೋಣ ಅಂತ ಹಾಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಅದಾದರೆ ಸ್ವಲ್ಪ ತಿಂತಾಳಲ್ಲ ಅಂತ. ಪನ್ನೀರ್ ತಿನ್ನಬೇಕು, ಒಳ್ಳೆಯದು. ವಾರಕ್ಕೆ ಒಂದ್ಸರಿನಾದರೂ ಪನ್ನೀರ ಮಕ್ಳಿಗೆ ಮಾಡಿಕೊಡ್ಬೇಕು, ಹಂಗಾದ್ರೆ ಅವರು ತಿಂತಾರ, ಇಲ್ಲಾಂದರೆ ಇಲ್ವಲ್ಲ. ಹಾಗಾಗಿ ಈ ಕಡೆ ರೈಸು ಕೂಡ ರೆಡಿ ಆಗಿದೆ. ಇನ್ನು ಈ ಕಡೆ ಒಂದು ಪ್ಯಾನ್ನ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ಅಂತ ಫಸ್ಟು. ಈ ಥರ ಮಾಡಿಕೊಂಡ್ರೆ ಪ್ಯಾನಲ್ಲೆಲ್ಲ ಸ್ವಲ್ಪ ಆಯಿಲ್ನಿಂದ ಫ್ರೈ ಮಾಡ್ಕೊಬೋದು, ಇಲ್ಲಾಂದರೆ ಡೀಪ್ ಫ್ರೈ ಮಾಡ್ತೀನಿ ಅಂದರೆ ತುಂಬ ಆಯಿಲ್ ತೊಗೊಳುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸಿಂಪಲ್ಲಾಗಿ ಮಾಡಿದ್ದೆ ಇವತ್ತು. ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಮಾಡ್ತೀನಿ ಅಂತ ಹೋಗಿ ಟೈಮಲ್ಲಿ ಯಾವುದು ಕೂಡ ರೆಸಿಪಿ ಚೆನ್ನಾಗಿ ಬರಲ್ಲ. ಸಿಂಪಲ್ಲಾಗಿ ಏನೋ ಒಂದು ಮಾಡ್ತೀವಿ ಅಂತ ಹೋದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಇವತ್ತು ಕೂಡ ಹಾಗೆ ಆಗಿತ್ತು. ಎಲ್ಲ ಕೂಡ ಸ್ವಲ್ಪನೇ ಇತ್ತಲ್ಲ, ಇನ್ನೂ ಕೂಡ ತಿನ್ನಬೇಕು ಅನ್ನಿಸ್ತೈತೆ. ಅದ್ರ ಜೊತೆಗೆ ಮೊಟ್ಟೆನೂ ಕೂಡ ಬೇಯಿಸ್ಕೊಂಡಿದ್ದೀನಿ. ಇವತ್ತಂತೂ ವೆರೈಟಿ ಫುಡ್ಡೇ ಆಗಿಬಿಡ್ತು. ಇನ್ನು ಪನ್ನೀರು ಕೂಡ ಇತ್ತಲ್ಲ, ಅದನ್ನು ಫ್ರೈ ಮಾಡಿಕೊಟ್ಬಿಡೋಣ ಅಂತ ನಿಮಗೆ ಇಷ್ಟಪಡ್ತಿದ್ದಾಳೆ. ಇನ್ನು ಮುಂದೆ ನಾನು ಸ್ಕೂಲಿಗೂ ಹಾಕೊಟ್ಟು ಕಳ್ಸೋಣ. ಈ ಥರ ಫ್ರೈ ಥರ ಮಾಡಿಬಿಟ್ಟು ಸ್ನ್ಯಾಕ್ಸಿಗೆ ಆಗುತ್ತಲ್ಲ, ಚೆನ್ನಾಗಿರುತ್ತೆ. ಅವಳು ಇಷ್ಟಪಟ್ಟು ತಿಂತಾಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ಥರ ಫ್ರೈನ ವಾರದಲ್ಲಿ ಒಂದ್ಸಲಿನಾರು ಈ ಥರ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಕೊಡ್ಬೇಕು ಅವಳಿಗೆ. ಇನ್ನು ಪನ್ನೀರು ಕೂಡ ಫ್ರೈ ಮಾಡೈತೆ. ಇನ್ನು ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಪನ್ನೀರ್ ಆದರೆ ಸ್ವಲ್ಪ ಟೈಮ್ ತೊಗೊಳ್ಳಲ್ಲ, ಚಿಕನ್ ಬೇಯಬೇಕಲ್ಲ. ಹಾಗಾಗಿ ಇದೊಂದು 15 ರಿಂದ 20 ನಿಮಿಷ ತೊಗೊಳುತ್ತೆ ಚಿಕನ್ ಫ್ರೈ ಆಗಲಿಕ್ಕೆ. ಸಣ್ಣ ಪೀಸ್ ಆದರೆ ಬೇಗ ಆಗಿಬಿಡುತ್ತೆ. ಸ್ವಲ್ಪ
ಸ್ವಲ್ಪ ಮೀಡಿಯಮ್ ಸೈಜ್ ಪೀಸ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಇನ್ನು ಚಿಕನ್ನು ಕೂಡ ಈ ಕಡೆ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ. ಆವಾಗಲೇ ಅನ್ನದ ಗಂಜಿ ಬಸಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಮೊದಲೆಲ್ಲ ಇದೇ ಥರ ಗಂಜಿನ ಬಸಿ ಇಟ್ಕೊಂಡು ಅದನ್ನೇ ಮುದ್ದೆ ಮಾಡ್ತಾಯಿದ್ರು. ಇವತ್ತು ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಊಟದ ಜೊತೆ ತಿನ್ಬೇಕು, ಒಳ್ಳೇದು ಇದನ್ನ ಆಯ್ತಾ. ಊಟದ ಜೊತೆ ತಿನ್ಬೇಕು. ಪನ್ನೀರು, ಚಿಕನ್ನು ಪನ್ನೀರು ಆಯ್ತಾ. ಏನು ತಗೋ ಇಲ್ಲ ಇನ್ನು ತಿಂದೆಲ್ಲ ಚೆನ್ನಾಯ್ತು ಅಂತ ಕೇಳೋದಾಗುತ್ತೆ. ನನಗೆ ಅರ್ಜೆಂಟ್ ಆಗ್ತದೆ ಇನ್ನು ತಿಂದೆ ಕೇಳ್ತಾರಲ್ಲ. ಇನ್ನು ಅವಳಿಗೆ ಊಟ ಕೂಡ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಅವಳು ಊಟ ಮಾಡಿಸ್ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಅದ್ರ ಜೊತೆಗೆ ನೆನ್ನೆ ಮಾಡಿ ಸೊಪ್ಪಿನ ಪಲ್ಯ ಇದೆ, ಅದ್ರ ಊಟ ಆಗುತ್ತೆ. ಎಲ್ಲ ಇವತ್ತು ವೆರೈಟಿ ಆಗಿಬಿಟ್ಟಿದೆ ಇವತ್ತಿನ ಊಟ. ಈ ಕಡೆ ಮುದ್ದೆಗೆ ಇಷ್ಟನ್ನು ಕೂಡ ಹಾಕ್ತಿದ್ದೀನಿ. ಸಾಂಬಾರು ಬೇಡವಾ? ಏಕೆ ಬೆಳ್ಳೆ ಕೆಳಗೆ ಕುತ್ಕೊಳ್ಳೋದು ಡೈಲಿ ಉದ್ರಿಸ್ಕೊಂಡು ತಿನ್ನೋದ್ರಲ್ಲ ಗೊತ್ತಾ. ಸೌಂಡ್ ಕಡಿಮೆ ಕೊಡ್ತೀವಿ ಇದ. ಚಿಕನು ಇನ್ನು ಧನ್ವಿಗೂ ಕೂಡ ಊಟ ಹಾಕ್ಕೊಟ್ಬಿಟ್ಟು ನಾನು ಕೂಡ ಹಾಕೋತಾ ಇದ್ದೀನಿ ಊಟನ. ಇನ್ನು ನನ್ನ ಪ್ಲೇಟ್ ನೋಡ್ತಿರ್ಬೋದು, ಇವತ್ತು ಫುಲ್ ಆಗಿದೆ. ಎಲ್ಲ ಸ್ವಲ್ಪ ಮೀಲ್ಸ್ ಥರ ಇದೆ, ಒಂಥರ ತುಂಬ ಚೆನ್ನಾಗಿರುತ್ತೆ. ದಿನ ಇದೇ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ಲ ಅಂತ. ಆದರೆ ಡೈಲಿನೂ ಕೂಡ ಈ ಥರ ಮಾಡ್ಕೊಳಕ್ಕಾಗಲ್ಲ. ಇನ್ನು ಅವಳಿಗೆ ಊಟ ಹಾಕ್ಕೊಟ್ಟಿದ್ದೀನಿ, ವಾಶ್ರೂಮ್ಗೆ ಹೋಗಿದ್ದಾಳೆ. ಅವಳು ಊಟದ ಟೈಮಲ್ಲಿ ಜಾಸ್ತಿ ವಾಶ್ರೂಮ್ಗೆ ಹೋಗೋದು, ಸರಿ ಹೇಳಿದ್ರೂ ಕೇಳಲ್ಲ. ಹಾಗಾಗಿ ಇನ್ನು ಅವಳಿಗೆ ಫಸ್ಟ್ ಊಟ ಮಾಡ್ಸೋಣ ಅಂದರೆ ನಿಮ್ಮ ಜೊತೆ ಊಟ ಮಾಡ್ತೀನಿ ಅಂತಾಳೆ. ಹಾಗಾಗಿ ನಾನು ಕೂಡ ಅವಳ ಜೊತೆನೇ ಊಟ ಮಾಡ್ತೀನಿ. ನನ್ನ ಹಸ್ಬೆಂಡ್ ಅಕಸ್ಮಾತ್ ಲೇಟಾಗಿ ಬಂದರೆ ಅವ್ರು ಆಮೇಲೆ ಊಟ ಮಾಡ್ಕೋತಾರೆ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.